ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವರ ವಾರ್ಷಿಕ ಮಹಾರಥೋತ್ಸವವು ಇಂದು ಚೈತ್ರ ಶುದ್ಧ ಹುಣ್ಣಿಮೆಯ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪರಾಭವ ನಾಮ ಸಂವತ್ಸರದ ಅಂಗವಾಗಿ ನಡೆಯುತ್ತಿರುವ ಈ ವರ್ಷದ ರಥೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಯುಗಾದಿಯಿಂದಲೇ ಆರಂಭಗೊಂಡಿದ್ದು, ಅದರ ಪ್ರಮುಖ ಆಕರ್ಷಣೆಯಾದ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ಭಟ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭಗೊಂಡವು. ಬಳಿಕ 7:30ಕ್ಕೆ ವಾದ್ಯ ನಗಾರಿಗಳ ನಾದ ಹಾಗೂ ವೇದಘೋಷಗಳೊಂದಿಗೆ ಶ್ರೀದೇವಿ ಭೂದೇವಿಯರ ಸಮೇತ ಶ್ರೀ ವೆಂಕಟರಮಣ ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ವೈದಿಕ ಮಂತ್ರಘೋಷಗಳ ನಡುವೆ ಪೂಜೆ ಸಲ್ಲಿಸಿದ ನಂತರ ಸಾವಿರಾರು ಭಕ್ತರ ಹರ್ಷೋದ್ಗಾರಗಳ ನಡುವೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಳಗ್ಗೆ 8 ಗಂಟೆಗೆ ಮೂಲ ನೆಲೆಯಿಂದ ಹೊರಟ ಮಹಾರಥವು ರಥಬೀದಿಯಲ್ಲಿ ಸಂಚರಿಸಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮ ಸಂಕೀರ್ತನೆಗಳನ್ನು ಮೊಳಗಿಸಿದರು. ಭಕ್ತರು ಹಸಿ ಕಡಲೆ ಹಾಗೂ ಬಾಳೆಹಣ್ಣುಗಳನ್ನು ರಥಕ್ಕೆ ಎಸೆದು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಸಂಪ್ರದಾಯದಂತೆ ರಥದ ಚಕ್ರಕ್ಕೆ ಕಾಯಿ ಒಡೆದು ಪೂಜೆ ಸಲ್ಲಿಸಲಾಯಿತು. ಭಕ್ತರು ರಥದ ಹಗ್ಗವನ್ನು ಹಿಡಿದು ಭಕ್ತಿ ಭಾವದಿಂದ ರಥವನ್ನು ಎಳೆದರು. ಇದಾದ ಬಳಿಕ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಅವರು ಮಹಾರಥೋತ್ಸವದ ಮಹತ್ವವನ್ನು ವಿವರಿಸಿ ದೇವರ ಸೇವೆಯಲ್ಲಿ ತೊಡಗಿದ್ದ ಕಾರ್ಯಕರ್ತರು ಹಾಗೂ ಭದ್ರತಾ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸಿದರು. ಬೆಳಿಗ್ಗೆ 10 ಗಂಟೆಯ ನಂತರ ಭಕ್ತರಿಗೆ ರಥ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸರತಿ ಸಾಲಿನಲ್ಲಿ ನಿಂತು ರಥಾರೂಢನಾದ ಶ್ರೀ ವೆಂಕಟರಮಣ ದೇವರ ದರ್ಶನ ಪಡೆದ ಭಕ್ತರು ಹರಕೆ ಸಲ್ಲಿಸಿ ಪುನೀತರಾದರು. ನಂತರ ದೇವಾಲಯಕ್ಕೆ ತೆರಳಿ ಶ್ರೀದೇವರ ದರ್ಶನ ಪಡೆದು ಪದ್ಮಾವತಿ ದೇವಿಗೆ ಉಡಿ ಸೇವೆ ಸಲ್ಲಿಸಿದರು. ಪ್ರಸಾದವಾಗಿ ಅತ್ರಾಸ ಹಾಗೂ ಲಾಡುಗಳನ್ನು ಸ್ವೀಕರಿಸಿದ ಭಕ್ತರು ಸಂತೃಪ್ತರಾದರು. ದೇವಾಲಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಸ್ಥಳೀಯ ಕಾರ್ಯಕರ್ತರ ಸಹಕಾರದೊಂದಿಗೆ ಉತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಒಟ್ಟಾರೆ ನಾಡಿನ ಅತಿದೊಡ್ಡ ಮಂಜುಗುಣಿ ಮಹಾರಥೋತ್ಸವವು ವೈಭವದಿಂದ ಶಾಂತಿಯುತವಾಗಿ ಸಂಪನ್ನಗೊಂಡಿತು. ಅವರು ಬರ್ತಾರೆ ಎನ್ನುವುದನ್ನು ನಾವು ಈ ರಥೋತ್ಸವದ ಮೂಲಕವಾಗಿ ಗಮನಿಸಬಹುದು. ಇಂತಹ ವಿಶೇಷವಾದ ರಥೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಸದ್ಭಕ್ತ ಮಂಡಳಿಗೆ ಶ್ರೀ ದೇವಸ್ಥಾನದ ಆಡಳಿತ ಅನಂತಾನಂತ ಪ್ರಣಾಮಗಳೊಂದಿಗೆ ಆಡಳಿತಾತ್ಮಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಈ ರಥೋತ್ಸವ ಸಾಂಗವಾಗಿ ಸಾಗುವಲ್ಲಿ ಆರಕ್ಷಕ ಇಲಾಖೆಯವರು ತುಂಬಾ ಕಾಳಜಿಪೂರ್ವಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ರಥ ನೆಲೆಗೆ ನಿಲ್ಲುವಲ್ಲಿ ಸಹಕರಿಸಿದರು. ಅವರಿಗೆ ಅನಂತ ಕೃತಜ್ಞತೆಗಳನ್ನು ಶ್ರೀ ದೇವಸ್ಥಾನದ ಆಡಳಿತ ಸಮರ್ಪಿಸುತ್ತದೆ. ನೂರಾರು ಜನ ಕಾರ್ಯಕರ್ತರು ನಿನ್ನೆಯಿಂದ ಈ ಉತ್ಸವ ಸಾಂಗವಾಗಿ ಸಾಗುವಲ್ಲಿ ಶ್ರಮ ವಹಿಸಿದ್ದಾರೆ. ಆ ಎಲ್ಲ ಶ್ರಮ ಭಗವಂತನಿಗೆ ಸೇವೆಯಾಗಿ ಸಮರ್ಪಿಸಲ್ಪಡಲಿ, ಅವರ ಅನುಗ್ರಹ ಲಭ್ಯವಾಗಲಿ ಅಂತ ಪ್ರಾರ್ಥನೆಯೊಂದಿಗೆ ಕೃತಜ್ಞತೆ. ಜೊತೆಗೆ ಈ ವರ್ಷ ನಾವು ನೋಡ್ತಾ ಇದ್ದ ಹಾಗೆ ಈ ರಥೋತ್ಸವದ ವೇಳೆಯಲ್ಲಿ ಕನಿಷ್ಠ 30,000 ಜನ ಈ ರಥ ಬೀದಿಯಲ್ಲಿ ನಾವೆಲ್ಲ ಭಕ್ತರಾಗಿ ಸೇರಿದ್ದೇವೆ. ಅಂತೆಯೇ ಇನ್ನು ಮುಂದೆ ರಥದಿಂದ ಭಗವಂತ ಅವರೋಹಣ ಮಾಡುವವರ ಒಳಗೆ ನಮ್ಮ ಅಂದಾಜಿನ ಪ್ರಕಾರ 1.1 ಲಕ್ಷ ಜನ ಶ್ರೀ ಕ್ಷೇತ್ರ ಮಂಜುಗುಣಿಯ ಆರಾಧಕರಾದ ಭಗವಂತರ ದರ್ಶನ ಮತ್ತು ಅನುಗ್ರಹಕ್ಕಾಗಿ ಬರ್ತಾರೆ.
ಮಹಿಳೆಯರಿಗೆ ಕಡ್ಲೆ ರಥೋತ್ಸವದ ವ್ಯವಸ್ಥೆ ರಥ ವಾಪಸ್ ಮತ್ತೆ ಮನೆಗೆ ಬಂದ ಮೇಲೆ ಪ್ರಾರಂಭ